ಸರು ಮತ್ತು ನಮ್ಗೆ ಇವು ಮ್ಯೂಸಿಕ್ ಅವನ್ನೆಲ್ಲ ಕೇಳಕ್ಕೆ ಹೇಳಿದ್ರು. ಇವು ಒಬ್ಬರು ಸರ್ ಹಿಂಗೆ ನೀವು ಮ್ಯೂಸಿಕ್ ಕೇಳಿದ್ರೆ ಹಿಂಗೆ ಮೈಂಡ್ ರಿಲೀಫ್ ಆಕತಿ ಅಂತೇಳಿ, ಇಲ್ಲ ಓದ್ಬೇಕು ನೀವು ಕ್ಲಾಸ್ನಾಗ ಓದ್ಬೇಕು ಅಷ್ಟೇ, ನೀವು ಓದ್ಬೇಕಂದ್ರೆ ಓದ್ಬೇಕು. ಇವು ಸರ್ ಇರೋ ಮೆಥಡ್ಸು ಮತ್ತು ಟೀಚಿಂಗ್ ಮೆಥಡ್ಸ್ ಎಲ್ಲಿಯೂ ನಾವು ಬೇರೆ ಇನ್ಸ್ಟಿಟ್ಯೂಟ್ನಾಗ ಎಲ್ಲಿ ಹುಡುಕಿದ್ರು ದೊಡ್ಡ ದೊಡ್ಡ ಡೆಲ್ಲಿ ಮುಂಬೈಗೆ ಹೋದ್ರೂ ಸಹಿತಿಗೆ ಸಿಗಂಗಿಲ್ಲ ನಿಮ್ಗೆ. ಯಾಕಂದರೆ ಸರ್ ಹೇಳೋ ಟೆಕ್ನಿಕ್ಸ್ನ ಅದು ನಾವು ಈಗ ಸುಮ್ಮನೆ ಮ್ಯೂಸಿಕ್ ಕೇಳಾಕತ್ತೀವಪ್ಪ ಅಂತ ತಿಳ್ಕೊಳ್ಳಿ. ನನಗೆ ಹೆಂಗೆ ಅನ್ಸಿ ಸ್ಟಾರ್ಟಿಂಗ್ ಸ್ಟ್ರೆಸ್ ಲೆವೆಲ್ ಹೆಂಗಿತ್ತಂದರೆ, ನಾವು ಹಿಂಗೆ ಒಂದು ಥಿಂಕ್ ಮಾಡಾಕತ್ತೀವಿ ಅಂದರೆ ಇನ್ನೊಂದು ಥಿಂಕ್ ಬೇರೆ ಕಡೆನೂ ಹೋಗ್ಬಿಡ್ತಿತ್ತು ಆಲೋಚನೆ. ನಾವು ಹಿಂಗೆ ಬುಕ್ ಓದಾಕತ್ತೀವಿ ಅಂದರೆ ನಾವು ಈ ಬುಕ್ಕಿನ ಜೊತೆ ಇರ್ತಿದ್ದಿಲ್ಲ, ಬೇರೆ ಕಡೆ ನಾವು ಎಲ್ಲಿ ಬೇರೆ ಲೋಕದಾಗ ಇರ್ತಿದ್ವೋ ನಮಗೆ ಗೊತ್ತಿರಲಿಲ್ಲ ಅದು. ಮತ್ತು ಸರ್ ಹಿಂಗೆ ಮ್ಯೂಸಿಕ್ ಕೇಳ ಅಂತ ಹೇಳಿದ್ರೆ ಕೇಳಾಕತ್ತೀವಿ ಮ್ಯೂಸಿಕ್ನ. ನಮಗೆ ಏನು ಅನ್ಸಕತ್ತಂದ್ರೆ ಆ ಮ್ಯೂಸಿಕ್ ಕೇಳ್ತಾ ನನಗೇನು ಟೆನ್ಷನ್ನೇ ಇಲ್ಲಲ್ಲಪ್ಪ ಅಂತೇಳಿ ಆ ಪರಿ ನಮ್ಗೆ ಫೀಲ್ ಆಗತ್ತೆ. ನಾವು ಎದಕ್ಕೆ ಇಷ್ಟು ದಿನ ಹಿಂಗೆ ಟೆನ್ಷನ್ ಇಟ್ಕೊಂಡು ಸುಮ್ಮನೆ ಇರಲಾರ್ದಕ್ಕೆ ಅವೇನೋ ಇರಲಾರ್ದು ಎಲ್ಲ ತಲೆಗೆ ಇಟ್ಕೊಂಡು ಸುಮ್ಮನೆ ತಲೆಗೆ ತುಂಬ್ಕೊಂಡು ಆ ಮ್ಯೂಸಿಕ್ ಕೇಳಕತ್ತು ನಮಗೆ ಮೈಂಡ್ ಎಷ್ಟು ರಿಲೀಫ್ ಆತಂದ್ರೆ ಅದರಿಂದ ಭಾಳ ನಮಗೆ ಪಾಸಿಟಿವ್ನೆಸ್ ಭಾಳ ಬಂತು. ಅದರಿಂದ ಕೇಳೋದ್ರಿಂದ ನಾವು ನೆಗೆಟಿವ್ ಥಿಂಕಿಂಗೇ ಹೋಗ್ಬಿಡ್ತು ಅದ್ರ ಕಡೆಯಿಂದ. ನಾವು ಇದನ್ನು ಮಾಡ್ಬೇಕಂದ್ರೆ ಮಾಡಬೇಕು ಅನ್ಸಿತ್ತು, ಮಾಡಬಾರ್ದು ಅಂತ ಯಾವತ್ತೂ ಅನಿಸಿಲ್ಲ. ಆ ಮ್ಯೂಸಿಕ್ ಕೇಳಾಕತ್ತಿಂದ ಅಷ್ಟು ಚೇಂಜಸ್ ಆಯ್ತು ನಮಗೆ. ಅದಕ್ಕೆ ಸರ್ ಹತ್ರ ಈ ಬುಕ್ಸು ಈ ಸರ್ ಟೀಚಿಂಗ್ ಮೆಥಡ್ ನಾವು ಎಲ್ಲಿ ಕೇಳಿರೂ ಸಿಗಂಗಿಲ್ಲ. ನನಗೆ ಇಷ್ಟು ಚೇಂಜಸ್ ಮಾಡಿ ಕೊಟ್ಟಿದ್ದಕ್ಕೆ ಅಶೋಕ್ ಸರ್ಗೆ ನಾನು ಭಾಳ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಮಾತುಗಳನ್ನು